ರಾಜ್ಯದ ಪೊಲೀಸರು ಕಾನೂನು ಪರವಾಗಿ ಕೆಲಸ ಮಾಡುತ್ತಿಲ್ಲ, ರಾಜಕಾರಣದ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮೊದಲ ಬಾರಿಗೆ ಶ್ರೀರಾಮ ಸೇನೆಯ ಪಥ ಸಂಚಲನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಭಾಗಿಯಾಗಿದ್ದ ಪ್ರಮೋದ್ ಮುತಾಲಿಕ್ ರಾಮ ಸೇನೆಯ 32 ಕಾರ್ಯಕರ್ತರ ಮೇಲೆ ಗೂಂಡಾ ಆಕ್ಟ್ ಮಾಡಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿ ಪಕ್ಷ ಯತ್ನಾಳ್ರನ್ನ ಉಚ್ಚಾಟಿಸಿದ್ದಕ್ಕೆ ಬೇಸರ ಹೊರಹಾಕಿದ್ರು. ಬಿಜೆಪಿ ಹಿಂದೂಗಳ ಭರವಸೆಯ ಪಕ್ಷ, ಬಿಜೆಪಿಯು ಒಬ್ಬರನ್ನ ಕಡೆಗಣಿಸಬಾರದು, ಯತ್ನಾಳ್ ಅವರನ್ನ ವಾಪಸ್ ಪಕ್ಷಕ್ಕೆ ಕರೆದುಕೊಂಡು ಬರಬೇಕು ಅಂತ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಇದು ಕೂಡ ಅಷ್ಟೇ, ಧರ್ಮದ ಆಧಾರದ ಮೇಲೆ ಒಂದು ಧರ್ಮಕ್ಕೆ ಗುತ್ತಿಗೆಯಲ್ಲಿ ಕಾಂಟ್ರಾಕ್ಟ್, ಇದರಲ್ಲಿ ಸರ್ಕಾರಿ ಕಾಂಟ್ರಾಕ್ಟ್ ಇದರಲ್ಲಿ 4% ಕೊಡ್ತಾ ಇರೋದ್ರಿಂದ ಇದು ತಪ್ಪು. ಇದನ್ನು ಖಂಡನೆ ಮಾಡ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಲ್ಲಿ ಆಲ್ರೆಡಿ ಅವರು ಡಿಕ್ಲೇರ್ ಮಾಡಿದ್ರು, ಅದು ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಸೇಮ್ ಇಲ್ಲೂ ಆಗುತ್ತೆ. ಅವ್ರಿಗೆ ಗೊತ್ತು, ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ ಗೊತ್ತು ಇದು ರಿಜೆಕ್ಟ್ ಆಗತ್ತೆ ಅಂತ ಹೇಳಿ. ಆದರೆ ನಾವು ನಿಮಗೆ ಉದ್ಧಾರ ಮಾಡಕ್ಕೆ ಹೊರಟಿದ್ವಿ, ನಿಮಗೆ ಬಹಳ ದೊಡ್ಡ ಅನುಕೂಲ ಮಾಡಕ್ಕೆ ಹೊರಟಿದ್ವಿ, ಬಿಜೆಪಿ ಅವರು ನೋಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ರದ್ದು ಮಾಡಿದ್ದಾರೆ ಅಂತ ಹೇಳ್ಕೊಳಕ್ಕೆ ಈ ಸರ್ಕಾರ ಮಾಡಿದಂಥ ಕೆಲಸ. ಇದಷ್ಟೇ ಅಲ್ಲ, ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು ಇಲ್ಲಿವರೆಗೆ ಕಾಂಗ್ರೆಸ್ಸು ಅಪೀಸ್ಮೆಂಟ್ ತುಷ್ಟೀಕರಣ ಅನ್ನುವಂಥದ್ದು ತುದಿ. ಅವರಿಗೆ ದೇಶದ ಸುರಕ್ಷತೆ, ಹಿಂದೂಗಳ ಸುರಕ್ಷತೆ ಅನ್ನುವಂಥದ್ದು ಎಳ್ಳಷ್ಟು ಇಲ್ಲ. ದೇಶದ್ರೋಹಿಗಳಂತ ನಾನು ಹೇಳ್ತಾನೆ ಕಾಂಗ್ರೆಸ್ನವರು. ದೇಶದ ಬಗ್ಗೆ ಯೋಚನೆ ಮಾಡಲಾರದೆ ಏನು ಬೇಕಾದ ಮುಸ್ಲಿಮರಿಗೆ ಮಾಡ್ತಾ ಇರುವಂಥದ್ದು ಇದೆಯಲ್ಲ, ನಾಳೆ ನಿಮ್ಮ ಬುಡಕ್ಕೆ ಬರುತ್ತೆ, ನಿಮ್ಮ ಬುಡಕ್ಕೆ ಬರುತ್ತೆ. ಇದು ಎಲ್ಲೂ ಯಾವತ್ತೂ ಕೂಡ ಯಾರು ಉಪಕಾರ ಮಾಡಿದವ್ರು ನೋಡಿಲ್ಲ. ನಾನ್ ಮುಸ್ಲಿಮ್ಸ್ ಅನ್ನುವಂಥವ್ರನ್ನ ಕೊಂದೇ ಹಾಕಿದಾರ ಅವರು. ಇತಿಹಾಸ ಓದ್ಕೊಳ್ಳಿ ಕಾಂಗ್ರೆಸ್ನವ್ರೆ. ಈಗ ನೀವು ಕೂತಂತ ಅಧಿಕಾರದ ದಾಹದ ಪರಿಣಾಮದಿಂದ ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಉಳಿದುಲ್ಲ. ಇದನ್ನು ಗಂಭೀರವಾಗಿ ಯೋಚನೆ ಮಾಡಿ. ಯಾರ್ಯಾರು ಕಾಂಗ್ರೆಸ್ನ ಅಧೀನದಲ್ಲಿದ್ದೀರಿ ಅವರೆಲ್ಲರೂ ಯೋಚನೆ ಮಾಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಬನ್ನಿ ನೋಡಿ, ಅದು ಅವರ ಆಂತರಿಕ ವಿಷಯ ಅನ್ನುವಂಥದ್ದು ಒಂದು. ಆದರೆ ಇವತ್ತು ಬಿಜೆಪಿ ಇಡೀ ದೇಶದಲ್ಲಿ ಇರುವಂತಹದ್ದು ಏಕೈಕ ಪಕ್ಷ, ಹಿಂದೂಗಳಿಗೋಸ್ಕರ ಭರವಸೆ ಇರುವಂತಹದ್ದು ಪಕ್ಷ. ಅವರು ಹೀಗೆ ಹಿಂದೂವಾದಿಗಳನ್ನ, ಹಿಂದೂ ವಿಚಾರಧಾರಿಗಳನ್ನ ಹೀಗೆ ಒಬ್ಬೊಬ್ಬರನ್ನೇ ಕಡೆಗಣಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಅನಾಹುತ ಆಗುತ್ತೆ. ಯತ್ನಾಳ್ ಅವರನ್ನ, ಅವರು ವಿಚಾರ ಅವ್ರದ್ದು ಏನೇ ಇರ್ಬೋದು ಒಳಗಡೆ ಅವರವ್ರ ಇದರಲ್ಲಿ, ಆದರೆ ಅವರನ್ನು ಮತ್ತೆ ವಾಪಸ್ ತಗೊಳ್ಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ತಾವೇನಾದರೂ ಪಕ್ಷದ ವರಿಷ್ಠರ ಮೇಲೆ ಏನಾದರೂ ಅದನ್ನು ಒತ್ತಡ ತಗೊಂಡ್ಬರ್ತಕ್ಕಂಥ ಪ್ರಯತ್ನ ಏನಾದ್ರು ಮಾಡ್ತಿರೋ, ಅಥವಾ ಸುಮ್ಮನೆ ಹೇಳಿಕೆಗೆ ಅಷ್ಟೇ ಮೀಸಲಾಗಿ? ಇಲ್ಲ, ಹೇಳಿಕೆ ಅಷ್ಟೇ. ಯಾಕಂದ್ರೆ ನಾನೇನು ಬಿಜೆಪಿ ಅಲ್ಲ, ನನಗೇನು ಬಿಜೆಪಿ ಪದ ಇಲ್ಲ. ಆದರೆ ನನ್ನ ಈ ವಿಚಾರವನ್ನು ಅವರಿಗೆ ತಲುಪಿಸುವಂಥ, ನಿಮ್ಮ ಮೂಲಕ ತಲುಪಿಸುವಂಥ ಪ್ರಕ್ರಿಯೆಯನ್ನು ನಾನು ಅಷ್ಟೇ ಮಾಡಬಲ್ಲೆ. ಯಾಕಂದ್ರೆ ಬಹಳ ಕೇಂದ್ರ ಸರ್ಕಾರ, ಕೇಂದ್ರದಿಂದ ಆದಂತಹ ಇದದು, ಕೇಂದ್ರದ ಬಿಜೆಪಿಯ ವರಿಷ್ಠರಿಂದ ಆದಂತಹ. ನಾವು ಅಲ್ಲಿವರೆಗೆ ತಲುಪಕ್ಕಾಗಲ್ಲ. ಆದರೆ ನಮ್ಮ ಇದನ್ನು ಹೋಗಿದೆ, ನಮ್ಮ ಸಂದೇಶ. ಈ ರೀತಿಯ ಅಪಹರಣ, ಕೊಲೆ, ಅತ್ಯಾಚಾರಕ್ಕೆ, ಲವ್ ಜಿಹಾದ್ ಪ್ರಕರಣಗಳಿಗೆ ಒಂದು ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಕಾರಣ, ಎರಡನೇದು ಪೊಲೀಸ್ ಸ್ಟೇಷನ್ಗಳು, ಮೂರನೇದು ಕೋರ್ಟ್. ಕೂಡಲೇ ನಿರ್ಣಯ ಕೊಡಲಾರದಂಥ ಕೋರ್ಟ್ಗಳ ವಿಳಂಬದಿಂದ ಯಾರು ಅತ್ಯಾಚಾರಿಗಳಿದ್ದಾರೆ, ಯಾರು ಲವ್ ಜಿಹಾದದ ಪ್ರಕರಣಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ಭಯನೇ ಇಲ್ಲ ಅವರಿಗೆ, ಯಾವುದೇ ರೀತಿ ಭಯ ಇಲ್ಲ. ಈಗ ನೇಹಾ ಹಿರೇಮಠದ ಕೊಲೆಯ ಒಂದೇ ವಾರದಲ್ಲಿ ಇಡೀ ದೇಶದಲ್ಲಿ ಚರ್ಚೆ ಆಗಿ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಬಂದು ಭೇಟಿ ಆಗ್ಬೋದ್ರು, ಇಲ್ಲಿಯ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಭೇಟಿಯಾದಂತಹ ಸಮಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು 3 ತಿಂಗಳಲ್ಲಿ
120 ದಿನದೊಳಗೆ ಇದನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಬಗೆಹರಿಸ್ತೀವಿ, ಅವನಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಂತ ಮಾನ್ಯ ಮುಖ್ಯಮಂತ್ರಿಗಳೇ 1 ವರ್ಷ ಆಯ್ತು. ಹೇಗೆ ಲಕ್ಷ್ಮೇಶ್ವರ 8 ವರ್ಷ ಬುರುಡೆ ಬಿಟ್ಟು ಹೋದ್ರು, ಹಾಗೆ ಇದನ್ನು ಕೂಡ ಅಷ್ಟೇ, ಅವರು ಆ ಸಮಯದಲ್ಲಿ ಬುರುಡೆ ಬಿಟ್ಟು ಹೋದ್ರು. ಆದರೆ ನಾವು ಅದನ್ನು ಬಿಡೋಲ್ಲ, ನಾವು ಅದನ್ನು ವಿರೋಧಿಸ್ತೀವಿ. ಅದಕ್ಕೆ ನೇಹಾ ಹಿರೇಮಠ ವಾರ್ಷಿಕ ಶ್ರದ್ಧಾಂಜಲಿ, ನ್ಯಾಯಕ್ಕಾಗಿ ಹೋರಾಟ, ಕಿತ್ತೂರು ರಾಣಿ ಚೆನ್ನಮ್ಮ 200ನೇ ವರ್ಷದ ಜಯಂತಿ ಆಚರಣೆ, ರಾಣಿ ಅಬ್ಬಕ್ಕ 500 ವರ್ಷದ ಜಯಂತಿ ಆಚರಣೆ, ಮೂರನ್ನೂ ಸೇರಿಸಿ 1,000 ಮಹಿಳೆಯರಿಗೆ ತ್ರಿಶೂಲ್ ಕೊಡ್ತಾ ಇದ್ದೀವಿ. ಕಾರಣ ಏನು ಅಂತಂದ್ರೆ, ಒಂದು ಆ ಹೆಣ್ಣು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ, ಸ್ವಯಂ ರಕ್ಷಣೆ ದೃಷ್ಟಿಯಿಂದ ಅವ್ರಿಗೊಂದು ಧೈರ್ಯ ಬರಬೇಕು ಅನ್ನೋ ದೃಷ್ಟಿಕೋನದಿಂದ ಕೊಡ್ತಾ ಇದ್ದೀವಿ ವಿನಃ ಅದೊಂದು ಸಾಂಕೇತಿಕವಾದಂಥ ಒಂದು ಇದಷ್ಟೇ ಅದು. ಸೊ ಹಾಗಾಗಿ ಈ ಕೊಡ್ತಾ ಇರುವಂತ ಉದ್ದೇಶ ಇಷ್ಟೇ, ಕಾಂಗ್ರೆಸ್ ಸರ್ಕಾರ ಫೇಲ್ ಆಗಿದೆ. ಈ ರೀತಿಯ ಹೆಣ್ಣು ಮಕ್ಕಳ ಅತ್ಯಾಚಾರವನ್ನ ನಿಲ್ಲಿಸೋದು, ಅಪಹರಣ ನಿಲ್ಲಿಸೋದು, ಇದು ವಿಫಲಾಗಿದ್ದಾರೆ ಅವರು. ಅವರಿಗೆ ಸುರಕ್ಷತೆ ಅನ್ನುವಂಥದ್ದು ಇಲ್ಲೇ ಇಲ್ಲ. ಇನ್ನು ಎರಡನೇದು ಪೊಲೀಸ್ ಸ್ಟೇಷನ್ದವರಂತೂ ಒಂಥರ ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಲವ್ ಜಿಹಾದ್ ಪ್ರಕರಣ ಹೋಯ್ತಂದ್ರೆ ಸಾಕು, ನಮ್ಮ ಕಾರ್ಯಕರ್ತರನ್ನೇ ಬೈಯೋದು, ನಮ್ಮ ಕಾರ್ಯಕರ್ತರಿಗೆ ಸಿಡಿಮಿಡಿ ಮಾಡೋದು, ಈ ರೀತಿ ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ. ಸರಿಯಾಗಿ ಕಂಪ್ಲೇಂಟ್ ಅನ್ನು ದಾಖಲೆ ಮಾಡಿಕೊಳ್ಳೋಲ್ಲ. ಹೀಗಾಗಿ ಅಲ್ಲಿನೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಇನ್ನು ಕೋರ್ಟ್ ಅಂತೂ ಒಂದು ಹಿಂದೆ ನಿರ್ಭಯ ಪ್ರಕರಣ ಆಗಿತ್ತು, ದೆಹಲಿಯಲ್ಲಿ ಬಸ್ನಲ್ಲೇ ಅತ್ಯಾಚಾರ ಮಾಡಿದಂತ ನಿರ್ಭಯ ಪ್ರಕರಣದ ಜಡ್ಜ್ಮೆಂಟು 12 ವರ್ಷದ ನಂತರ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ನಾನು ಈ ಕೋರ್ಟದಲ್ಲಿ ಇರುವಂತ ಯಾರು ನ್ಯಾಯಾಧೀಶರಿದ್ದಾರೆ, ನಿಮ್ಮಗಳೇ ನೇಹಾ ಹಿರೇಮಠ ತರಾನೇ ನಿಮ್ಮಗಳಿಗೆ ಏನಾದರೂ ಈ ರೀತಿ ಆಗಿದ್ರೆ ಏನ್ ಮಾಡ್ತಾ ಇದ್ರಿ? ಸ್ವಲ್ಪ ಯೋಚನೆ ಮಾಡಿ, ಅವಲೋಕನ ಮಾಡಿ. ಯಾವ ಕೇಸು ಯಾವ